ಗೋವಿಂದ ಪೂಜಾರಿ ಆ ಒಂದು ಪ್ರಕರಣವನ್ನ ಮತ್ತೆ ಚೈತ್ರ ಅವರ ತಂದೆ ಬಯಲಿಗೆ ಎಳೆದಿದ್ದಾರೆ. ಗೋವಿಂದ ಪೂಜಾರಿಗೆ ಚೈತ್ರ ವಂಚನೆ ಮಾಡಿದ್ದು ನಿಜ ಅಂತ ಹೇಳಿ ಚೈತ್ರ ಅಪ್ಪ ಒಪ್ಪಿಕೊಂಡಿದ್ದಾರೆ. ಚೈತ್ರ ಕುಂದಾಪುರ ಮನೆಯಲ್ಲಿ ರಾಶಿ ರಾಶಿ ದುಡ್ಡಿದೆ, ಎಲ್ಲರ ಅಕೌಂಟಿಗೂ ಕೂಡ ಒಂದೊಂದು ಕಂತೆಯನ್ನ ಚೈತ್ರ ಹಾಕಿದ್ದಾರೆ, ನನ್ನ ಅಕೌಂಟಿಗೂ ಹಾಕಿದ್ದಾರೆ ಎನ್ನುವಂತಹ ಮಾತನ್ನ ಚೈತ್ರ ಅಪ್ಪ ಒಪ್ಪಿಕೊಂಡಿದ್ದಾರೆ. ಅಪ್ಪನ ಆರೋಪಕ್ಕೆ ಚೈತ್ರ ಕುಂದಾಪುರ ಪ್ರತ್ಯಾರೋಪವನ್ನು ಮಾಡಿದ್ದಾರೆ. ಅಪ್ಪನನ್ನ ಕುಡುಕ ತಂದೆ ಅಂತ ಹೇಳಿ ಚೈತ್ರ ಕುಂದಾಪುರ ಹೇಳಿದ್ದಾರೆ. ಎಸ್, ಅಪ್ಪನ ಆರೋಪಕ್ಕೆ ಚೈತ್ರ ಕುಂದಾಪುರ ಪ್ರತ್ಯಾರೋಪವನ್ನು ಮಾಡಿದ್ದಾರೆ. ಅಪ್ಪನನ್ನ ಕುಡುಕ ತಂದೆ ಅಂತ ಹೇಳಿ ಚೈತ್ರ ಕುಂದಾಪುರ ಹೇಳಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಅಪ್ಪನನ್ನೇ ಬೈದು ಬಿಗ್ ಬಾಸ್ ಚೈತ್ರ ವಿಡಿಯೋ ಮಾಡಿದ್ದಾರೆ. ಕುಡುಕ ತಂದೆಯ ಚಿತ್ರಹಿಂಸೆ ಅನುಭವಿಸುವಾಗಲೇ ಅವರಿಗೆ ಮಾತ್ರ ಗೊತ್ತು, ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದಾರೆ. ಅಂತಹ ಮಕ್ಕಳಿಗೆ ಕುಡುಕ ಯಾವ ಮಕ್ಕಳಿಗೂ ಕೂಡ ಕುಡುಕ ತಂದೆ ಸಿಗಬಾರದು ಎನ್ನುವಂತಹ ಮಾತನ್ನ ಚೈತ್ರ ಕುಂದಾಪುರ ಅವರು ಆಡಿದ್ದಾರೆ. ನಾನು 2 ಕ್ವಾರ್ಟರ್ ಕೊಟ್ರೆ ನನ್ನ ಮಕ್ಕಳು ದೇವರು ಅಂತ ಹೇಳ್ತಾರೆ. ಹೆತ್ತ ಮಕ್ಕಳನ್ನ ಸಾಕ್ಲಿಲ್ಲ, ಫೀಸ್ ಕಟ್ಟಿ ಓದಿಸ್ಲಿಲ್ಲ, ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನ ಹೊತ್ತು ಮದುವೆಯನ್ನೂ ಕೂಡ ಮಾಡಲಿಲ್ಲ, ಕಟ್ಟಿಕೊಂಡ ಹೆಂಡತಿಗೆ ಹೊಡೆದು ಚಿತ್ರಹಿಂಸೆಯನ್ನ ಕೊಟ್ಟು ಅವರು ಚಿತ್ರಹಿಂಸೆಯನ್ನ ಕೊಟ್ಟಿದ್ರು. ಎಲ್ಲ ಮುಗಿದ ಮೇಲೆ ಅಪವಾದ ಹಾಕೋಕೆ ಮಾತ್ರ ತಂದೆ ವಿರುದ್ಧವೇ ಚೈತ್ರ ಕುಂದಾಪುರ ಆರೋಪಗಳ ಸುರಿಮಳೆ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಚೈತ್ರ ಕುಂದಾಪುರ ಅವರು ತನ್ನ ತಂದೆಯ ಬಗ್ಗೆ ಏನು ಮಾತನಾಡಿದ್ದಾರೆ ಎನ್ನುವಂಥದ್ದು, ಈ ಒಂದು ಹೇಳಿಕೆಗಳೆಲ್ಲವೂ ಕೂಡ ಜನಸಾಮಾನ್ಯರಲ್ಲಿ, ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಚೈತ್ರ ತಂದೆ ಒಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ ಚೈತ್ರ ಮೇಲೆ. ವಿಧಾನಸಭಾ ಆ ಒಂದು ಎಲೆಕ್ಷನ್ ಏನಿತ್ತು, ಆ ಒಂದು ವಿಧಾನಸಭಾ ಎಲೆಕ್ಷನ್ ಏನಿತ್ತು, ಆ ಒಂದು ವಿಚಾರವಾಗಿ ಅವರು ಬಿಜೆಪಿಯಿಂದ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರು ಎನ್ನುವಂತಹ ಆರೋಪ ಅವರ ಮೇಲೆ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚೈತ್ರ ಕುಂದಾಪುರ ಅವರ ಅಪ್ಪ ಬಾಯಿ ಬಿಟ್ಟಿದ್ದಾರೆ. ಮಗಳು ಅದಕ್ಕೆ ಹೆತ್ತ ಮಕ್ಕಳನ್ನ ಸಾಕ್ಲಿಲ್ಲ, ಸಲಗಲಿಲ್ಲ, ನಮ್ಮಪ್ಪ ಒಬ್ಬ ಕುಡುಕ ಅಂತ ಹೇಳಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ. ಸತತವಾಗಿ ಫ್ರೀಡಂ ಟಿವಿ ಚೈತ್ರ ಕುಂದಾಪುರ ಅವರಿಗೆ ಕರೆಯನ್ನ ಮಾಡ್ತಾ ಇದೆ. ಆದ್ರೆ ಚೈತ್ರ ಕುಂದಾಪುರ ಅವರು ಟಿವಿ ಅನ್ನುವಂತಹ ಒಂದು ಹೆಸರು ಬಂದ ತಕ್ಷಣ ಫೋನ್ ಕೂಡ ಎತ್ತುತ್ತಾ ಇಲ್ಲ. ಅಪ್ಪನ ಬಗ್ಗೆ ಮಾಡಿರುವಂತಹ ಆರೋಪಗಳೆಲ್ಲವೂ ಸತ್ಯವಾ ಅಂತ ಕೇಳಲಿಕ್ಕೆ ಮಾಡ್ತಾ ಇರುವಂತಹ ಕರೆ ಇದು. ಆದ್ರೂ ಕೂಡ ಚೈತ್ರ ಕುಂದಾಪುರ ಅವರು ಕರೆಯನ್ನ ರಿಸೀವ್ ಮಾಡ್ತಾ ಇಲ್ಲ. ಅಷ್ಟೇ ಯಾಕ್ರಿ, ಇದೆಲ್ಲವೂ ಸತ್ಯವೋ ಸುಳ್ಳೋ ಅಂತ ಕೇಳಲಿಕ್ಕೆ ಅವರು ಎಲ್ಲೂ ಕೂಡ ವಿಡಿಯೋಗಳನ್ನ ಮಾಡಲಿಲ್ಲ. ಯಾವ ಮಾಧ್ಯಮದ ಮುಂದೆಯೂ ಕೂಡ ಚೈತ್ರ ಕುಂದಾಪುರ ಅವರು ಬಂದಿಲ್ಲ, ಪೋಸ್ಟ್ ಹಾಕಿದ್ದಾರೆ ಅಷ್ಟೇ. ಇನ್ಸ್ಟಾಗ್ರಾಂನಲ್ಲಿ ತನ್ನ ತಂದೆಯ ವಿರುದ್ಧವಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಅಷ್ಟೇ. ಇನ್ಸ್ಟಾಗ್ರಾಂನಲ್ಲಿ ಅಪ್ಪನನ್ನೇ ಬೈದು ಬಿಗ್ ಬಾಸ್ ಚೈತ್ರ ಕುಂದಾಪುರ ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಕುಡುಕ ತಂದೆ ಚಿತ್ರಹಿಂಸೆ ಅನುಭವಿಸಿದವರಿಗೆ ಅಷ್ಟೇ ಗೊತ್ತು ಎನ್ನುವಂತಹ ಮಾತನ್ನ ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ. ಇಂತಹ ಮಕ್ಕಳಿಗೂ ಕೂಡ ಇಂತಹ ತಂದೆ ಸಿಗಬಾರದು ಎನ್ನುವಂತಹ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಾಕೊಂಡಿದ್ದಾರೆ. ನಾನು 2 ಕ್ವಾರ್ಟರ್ ಕೊಟ್ರೆ ನನ್ನ ಮಕ್ಕಳು ದೇವರು ಅಂತ ಹೇಳ್ತಾರೆ ನಮ್ಮಪ್ಪ ಅಂತ ಹೇಳ್ಕೊಂಡಿದ್ದಾರೆ. ಏನೇ ಇರಲಿ, ಅದು ಯಾವುದೇ ಕುಡುಕ ಆಗಿರಲಿ ಮತ್ತಾರೇ ಆಗಿರಲಿ, ಹೆತ್ತ ತಂದೆ ಅವರಿಗೆ ನಾವು ಗೌರವವನ್ನು ಕೊಡಲೇಬೇಕು. ಯಾರೇ ಆಗಿರಲಿ, ಮಾನಸಿಕವಾಗಿ ಕುಂದು ಕೊರಗಿರಲಿ, ಅವರಿಗೆ ಗೌರವವನ್ನು ಮಕ್ಕಳು ಅಂತ ಆದ ಮೇಲೆ ನಾವು ಕೊಡಲೇಬೇಕು. ನಾನು ಕಟ್ಟಿದ ಮನೆಯೇ
ನನ್ನನ್ನು ಹೊರಗಡೆ ಜಗಲಿ ಮನಸಿ ನಾನು ಕೆಲಸಕ್ಕೆ ಹೋಗಿ ಬರೋದು ರಾತ್ರಿ ಒಂದು 10 ಗಂಟೆ ಆಗಿರ್ಬೋದು. ಅಲ್ಲೇ ಹೋಟ್ಲಲ್ಲಿ ಇದ್ದಿದ್ದೆ, ಅದು ಕುಂದಾಪುರ ಹೋಟ್ಲಲ್ಲೇ ನಾನು KSRTC ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗ ಒಳಗಡೆ ಕೌಂಟ್ರ್ ಕೆಲಸ ಮಾಡ್ತಿದ್ದೆ. ಇವಳು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರು ಮನೆ ಬೀಗ ಹಾಕ್ಕೊಂಡು ಕೀಸ ಹಿಡ್ಕೊಂಡು ಹೋಗಿದ್ದಾರೆ. ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನುವ ಲೆಕ್ಕದಲ್ಲಿ ನನ್ನನ್ನು ಹೊರಗೆ ಜಗಳಿಯಲ್ಲಿ ಮಚ್ಚಾಗಿ ಮಾಡಿ ಒಂದು ಸತ ಅನ್ನನೂ ಸಹ ಕೊಡದೆ, ಒಂದು ಗ್ಲಾಸ್ ನೀರು ಕೊಡದೆ ತನ್ನ ರಾತ್ರಿ ಹೋಗಿದ್ದಾರೆ. ನಾನು ಮತ್ತು ನಾನು TV ನನ್ನ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಮತ್ತು ಬಿಗ್ ಬಾಸ್ಗೆ ಹೋಗಲಿಲ್ಲ. ಬಿಗ್ ಬಾಸ್ ಹೋದ್ಮೇಲೆ ನೀವು ಹೋಗಲಿಲ್ಲ? ಇಲ್ಲ, ನನ್ನ ಯಾವುದೂ ಕರೀಲಿಲ್ಲ. ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ. ಅವಳ ಅಪ್ಪ ಇಲ್ಲೂ ಅನ್ನೋದೇ ಮಾತ್ರ ಹೇಳೋದು. ದೇಶ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ. ಇವಳು ಕಳ್ಳಾಟಿಗೆಲ್ಲರೂ ನಾನು ಹೇಳಿ ಬಿಡ್ತೀನೋ, ಅಯ್ಯೋ ಅಪ್ಪನ ಮುಖ ತೋರಿಸ್ದ ಆ ಗಂಟ ಅದಕ್ಕೆ ಮಾನ ಎಲ್ಲ ಮರಿದೆ. ಅದು ನನ್ನ ಬಗ್ಗೆ ಎಲ್ಲ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ. ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳು ಅಂತ ಹೇಳ್ತೇನೆ, ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೇ ದ್ವೇಷ ಚಾರು. ನನ್ನ ದೊಡ್ಡ ಮಗಳು ಗಾಯತ್ರಿ, ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೊಲಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾಳೆ. ಯಾರು ಹಂಗಿಲ್ಲ, ಯಾರು ಸ್ವಾಭಿಮಾನ